ಬಾಗಲಕೋಟೆ ಜಿಲ್ಲೆಯಲ್ಲಿ ಉತ್ತಮ ಮಳೆ ಆಗ್ತಾ ಇದೆ. ರೈತರು ಸಂತಸದಿಂದ ಮಳೆಯನ್ನು ಸ್ವಾಗತ ಮಾಡ್ತಾ ಇದ್ದಾರೆ. ಹೀಗಾಗಿ ಕೃಷಿ ಚಟುವಟಿಕೆಯಲ್ಲಿ ತೊಡಗಿದ್ದಾರೆ ಅನ್ನದಾತ. ಕಳೆದ ವರ್ಷದಿಂದ ಬರದಿಂದ ತತ್ತರಿಸಿ ಹೋಗಿದ್ರು ರೈತರು. ಬರ ರೈತರ ಬದುಕನ್ನು ಕಿತ್ಕೊಂಡಿತ್ತು, ರೈತರನ್ನ ಸಾಲಗಾರರನ್ನಾಗಿ ಮಾಡಿತ್ತು. ಆದರೆ ಈ ಬಾರಿ ಮಳೆ ಬರ್ತಾ ಇದೆ. ಹೀಗಾಗಿ ಮಳೆಯಿಂದ ಖುಷಿಗೊಂಡಿದ್ದಾರೆ, ಸಂತಸಗೊಂಡಿದ್ದಾರೆ, ಕೃಷಿ ಚಟುವಟಿಕೆಯಲ್ಲಿ ತೊಡಗಿಕೊಂಡಿದ್ದಾರೆ. ವಿವಿಧ ಬೆಳೆಗಳನ್ನು ಬಿತ್ತನೆ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಅನ್ನದಾತರು. ಸಹಜವಾಗಿ ಖುಷಿ ಕೊಡುವಂಥ ಸುದ್ದಿ ಇದು. ಅನ್ನದಾತರು ಖುಷಿ ಪಡುವಂಥ ಸುದ್ದಿ. ಯಾಕಂತ ಹೇಳಿದ್ರೆ ಮಳೆ ಬಂದಾಗಲೇ ರೈತನಿಗೆ ಅತಿಯಾದ ಖುಷಿ ಆಗುತ್ತೆ. ಕಳೆದ 2 ವರ್ಷದಿಂದಲೂ ಕೂಡ ಮಳೆಯನ್ನು ಆಧರಿಸಿದಂಥ ಕೃಷಿ ಚಟುವಟಿಕೆ ಸ್ತಬ್ಧವಾಗಿ ಹೋಗಿತ್ತು. ರೈತರು ಕಂಗಾಲಾಗಿದ್ದರು. ಬಿತ್ತನೆ ಬೀಜ ಹಾಕಿದ್ರೂ ಕೂಡ ಅದು ಫಸಲು ಕೊಟ್ಟಿರಲಿಲ್ಲ. ಭೂಮಿಗೆ ಹಾಕಿದಂಥ ಬೀಜ ಅದು ಬೆಳೆಯಾಗಿ ಹೊರಬಂದಿಲ್ಲ, ಬಂದರೂ ಕೂಡ ಫಸಲು ಕೈಗೆ ಸಿಕ್ಕಿರಲಿಲ್ಲ. ಇನ್ನೊಂದು ಕಡೆ ಬಿತ್ತನೆ ಬೀಜಕ್ಕಾಗಿ, ರಸಗೊಬ್ಬರಕ್ಕಾಗಿ, ಕೂಲಿ ಕೆಲಸಕ್ಕಾಗಿ ಖರ್ಚು ಮಾಡಿದ್ದಂಥ ಹಣವೂ ಕೂಡ ಹಾಳಾಗಿತ್ತು. ರೈತರು ಸಾಲಗಾರರಾಗಿದ್ದರು. ಇದೀಗ ಈ ವರ್ಷ ಉತ್ತಮ ಮಳೆಯಾಗ್ತಾ ಇದೆ. ಕಳೆದ ವರ್ಷ ಅನುಭವಿಸಿದ್ದಂಥ ಸಂಕಟ, ನೋವು ಮರೆಯಾಗಿ ಖುಷಿ ಮೂಡಿದೆ. ಈ ವರ್ಷವಾದರೂ ಕೂಡ ರೈತರು ಸಮೃದ್ಧಿಯ ಬೆಳೆಯನ್ನು ಬೆಳಿಬೇಕು ಅಂತ ಹೇಳಿ ಕನಸು ಕಾಣ್ತಾ ಇದ್ದಾರೆ. ಈಗಾಗಲೇ ನೋಡ್ತಾ ಇದ್ದೀರಿ, ಬಿತ್ತನೆ ಬೀಜ ಒಂದು ಕಡೆ, ಗೊಬ್ಬರ ಹಾಕೋದು ಕೂಡ ನಡೀತಾ ಇದೆ. ಇದು ಬಾಗಲಕೋಟೆ ಜಿಲ್ಲೆಯಲ್ಲಿ ಕೃಷಿಕರ ಸಂತಸದಿಂದ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಕೊಂಡಿರೋದು. ರೈತ ಮುಂಗಾರು ಮಳೆ ಚುರುಕುಗೊಂಡಿರುವ ಹಿನ್ನೆಲೆಯಲ್ಲಿ ರೈತನ ಮುಖದಲ್ಲಿ ಕೂಡ ಮಂದಹಾಸ ಇರುವಂಥದ್ದು. ನಾನೀಗ ಬಾಗಲಕೋಟೆ ಜಿಲ್ಲೆಯ ಲೋಕಾಪುರ ಪಟ್ಟಣ ವ್ಯಾಪ್ತಿಯಲ್ಲಿ ಜಾಲಿಕಟ್ಟಿ ಗ್ರಾಮದ ಹೊಲದಲ್ಲಿ ನಾನಿದ್ದೇನೆ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ಬೋದು. ಈಗಾಗಲೇ ರೈತರು ಏನಂತಂದರೆ ಬಿತ್ತನೆ ಮಾಡಲಿಕ್ಕೆ 3 ಎಕರೆ ಜಮೀನಿನಲ್ಲಿ ಬಿತ್ತನೆ ಕಾರ್ಯವನ್ನು ಕೂಡ ಆರಂಭ ಮಾಡಿರುವಂಥದ್ದು. ಏನಪ್ಪ ಅಂತಂದರೆ 3 ಎಕರೆ ಜಮೀನಲ್ಲಿ ಈರುಳ್ಳಿ ಬೆಳೆಯನ್ನು ಬೆಳಿಲಿಕ್ಕೆ ಸಾಕಷ್ಟು ರೈತರು ಸಿದ್ಧತೆಯನ್ನು ಮಾಡಿಕೊಂಡು ಈಗಾಗಲೇ ಬಿತ್ತನೆ ಕಾರ್ಯ ಆರಂಭವನ್ನು ಕೂಡ ಮಾಡಿರುವಂಥದ್ದು. ಈಗ ನೀವು ದೃಶ್ಯಾವಳಿಗಳಲ್ಲಿ ನೋಡ್ಬೋದು. ಈಗಾಗಲೇ ರೈತರು ಒಂದು ಬೆಳೆಯನ್ನು ಈಗ ಇಲ್ಲಿರ್ತಕ್ಕಂಥ ಕಾಳವನ್ನು ನೋಡ್ಬೋದು ನೀವು ದೃಶ್ಯಾವಳಿಗಳಲ್ಲಿ. ಇದು ಈರುಳ್ಳಿಯ ಒಂದು ಬೀಜ. ಈ ಬೀಜನ್ನ ಯಾವ ರೀತಿಯಾಗಿ ಬಿತ್ತನೆ ಮಾಡ್ತಾರೆ ಅನ್ನೋದನ್ನ ರೈತರನ್ನ ಕೇಳ್ತೇನೆ. ಸರ್ ನಮಸ್ತೆ. 2 ವರ್ಷಗಳಿಂದ ಬರದಿಂದ ತತ್ತರಿಸಿದ್ದೀರಿ. ಈಗ ಯಾವ ರೀತಿಯಾಗಿ ಮಳೆ ಆಗಿದೆ, ನಿಮಗೆ ಯಾವ ರೀತಿಯಾಗಿ ಮಂದಹಾಸ ಬಂದೈತಿ? ಈಗ ಟೊಮಸ್ ಆಗೈತ್ರಿ ಸರ್. 2 ದಿವಸ ಕರಿ ಅಲ್ಲೋಲು ಕಲ್ಲೋಲು ಆಗೈತ್ರಿ ಸರ್ ರೈತರ ಪರಿಸ್ಥಿತಿ ರೀ. ಒಟ್ಟ ನಮಗ ತಿಳಿದೋಗೈತ್ರಿ. 2 ವರ್ಷ ರೀ ಬಿತ್ತಿದ್ ಜ್ವಾಳ ನಾಟಿಲ್ರಿ, ಏನಿಲ್ರಿ. ಈ ವರ್ಷ 4-5 ದಿವಸ ಚಲೋ ಆಗೈತ್ರಿ ಮಳೆ. ಈಗಟ್ಟ ಪೀಕ್ ಮಾಡಾಕತ್ತೀವ್ರಿ. ಬೋರ್ ನೀರು ಹೋಗ್ಯಾವ್ರಿ. ಮತ್ತು ಇದಕ್ಕೆ ಎಕರೆಗೆ 30,000 ರೂಪಾಯಿ ಖರ್ಚು ಮಾಡಿರಿ. ನಾ ಬೀಜಕ್ಕೆ ಗೊಬ್ಬರಕ್ಕೆ ಅಷ್ಟೇ ರೀ. ಎಕರೆಗೆ 30,000 ಅಂದ್ರೆ ಈಗ 90,000 ಇದ್ರ ದೇನೆ ಮಾಡೀನಿ ರೀ. 3 ವರ್ಷ ಆಗೈತ್ರಿ. ಎತ್ತ ತೆಗ್ದ ಹೊಳ್ಳಿ 30 ಕೋಟಿ ಎತ್ತ ತೊಗೊಂಬಂದನ್ರಿ. ಹಿಂಗಾಗೈತ್ರಿ. ಈಗ ಮಾನ್ಯ ಈಗ ನಾಟೈತ್ರಿ. ಇನ್ನು ಅನುಕೂಲ ಆಕೈತ್ರಿ. ಇನ್ನಟ್ಟು ಮಳೆ ಆಲ್ರಿ. ಆದ್ರೆ ಈ 2 ವರ್ಷ ಕರಿ ತ್ರಾಸ ಆಗೈತ್ರಿ. ಈಗ ಎಷ್ಟು ಖರ್ಚು ಮಾಡಿದ್ರಿ? ಅದು ಖರ್ಚು ವೆಚ್ಚ ಎಷ್ಟು ಆಗೈತ್ರಿ? ಎಷ್ಟು ಆಗತ್ತೆ? ಅವು ಏನು ಬಂದೇನ್ರಿ. ಬಂಡ್ ಸೋಳ ತಿಂದ್ರಿ. ತೊಗೊಂಡ್ರಿ. ಹೊಳ್ಳಿ 4,000 ರೂಪಾಯಿ 5,000 ರೂಪಾಯಿ ಜ್ವಾಳ ರೀ. ನಮ್ಗೆ ಹೋದ ವರ್ಷ ಕರಿ ರೀ 1 ಎಕರೆ 15 ಗುಂಟೆ ಇದ್ರಿ ರೀ. 1 ಚೀಲ ಜ್ವಾಳ ಬಂದತ್ರಿ. ಒಟ್ಟು ನಾಟಲಿಲ್ರಿ. ಅಲ್ಲೊಂದು ಅಷ್ಟ ನೋಡ್ರಿ. ಈಗ ಒಟ್ಟು ಮುಂಗಾರು ಮಳೆ ಆಗೈತಿ. ಈಗ ಚಲೋ ಆಗೈತ್ರಿ. ಅದ್ರ ಪಾಡ್ರಿ. ಇದಕ್ಕಿಂತ ಇನ್ನೂ ಒಂದು ಸ್ವಲ್ಪ ಮೊದಲಾದ್ರೂ ಅಡ್ಡಿ ಇದಿಲ್ರಿ. ಈಗ ಈರುಳ್ಳಿ ಬೆಳೆಗೆ ಎಷ್ಟು ಖರ್ಚು ಮಾಡಾಕತ್ತೀರಿ? ಈಗ ಇದು ರೇಟ್ ಎಷ್ಟು ಹತ್ತತ್ತು ಎಷ್ಟಿಲ್ಲೋ ಗೊತ್ತಿಲ್ರಿ. ಈಗ ಮಾತ್ರ ಎಕರೆಗೆ 30,000 ಬೇಕ್ರಿ. ಇದು ಉಳ್ಳಾಗಡ್ಡಿ ಬೀಜಕ್ರಿ. ಈಗ ಹಾಕಿ ಹೊಳ್ಳಿ ಇದಕ್ಕೆ ಮತ್ತೆ ನಾವು ಕಸ ತಗೋಬೇಕ್ರಿ, ನೀರು ಹಾಸ್ಬೇಕ್ರಿ. ಹಿಂಗಾಗಿ ಲಾಸ್ ಭಾಳ ಐತ್ರಿ. ಗೌರ್ಮೆಂಟ್ದವ್ರು ಏನಾರ ಹೆಲ್ಪ್ ಮಾಡಿರ ಅಲ್ಲ ಹಾಕತ್ರಿ. ಒಬ್ರಿಗೆ ಬರ್ತಾವ್ರಿ ಬೆಳೆ ಹನಿ, ಒಬ್ಬರು ಅಕೌಂಟಿಗೆ ಕೊಡ್ಬೇಕ್ರಿ. ಇವನ್ನೆಲ್ಲ ಗ್ಯಾರಂಟಿ ಕೊಟ್ಟಾರಲ್ಲ, ನಿಮ್ಗೇನು ಸರ್ಕಾರದವ್ರು ಏನು ಸಾಲ ಮನ್ನಾತಿ ಮಾಡ್ಬೇಕಾಗಿತ್ತಲ್ಲ? ಹ್ಞೂ ರೀ, ಸಾಲ ಮನ್ನಾ ಮಾಡಿರ್ತೀರ ಚಲೋ ರೀ. ಎಕರೆಗೆ ಒಂದು 30 ಮಾಲಿ 40 ಮಾಲಿ 20 ಮಾಲಿ. ಆದ್ರೆ ಪ್ರತಿಯೊಬ್ಬರಿಗೆ ಹೊಲ ಇದ್ದವ್ರು ಒಟ್ರಿಗೂ ಮಾಡ್ಬೇಕ್ರಿ. ಅಗತಿ ದೊಡ್ಡ ರೈತರು ಒಂದು ಸ್ವಲ್ಪ ಬಿಟ್ಟರು ಏನೋ ಚೆನ್ನಾಗಿ ನಡಿತೈತ್ರಿ. ಇಲ್ಲ ಅಂದ್ರೆ ಒಟ್ರಿಗೂ ಉತ್ತಾರಿ 4 ಎಕರೆದು 5 ಎಕರೆದು ಏನದಾವ್ರಿ ಇವು ಕಂಕರಿ ಒಟ್ಟ ಬಿಡಬಾರ್ದು ರೀ. ಅವ್ರ ಪುಣ್ಯ ಆಗ್ತದ್ರಿ. ಅದು ಇನ್ನಟ್ಟು ಆಮೇಲೆ ಸಾಲ ಹೊರಿಬೇಡ್ರಿ ಮ್ಯಾಲೆ ಗೌರ್ಮೆಂಟ್ದಾಗ ರೀ. ಆದ್ರೆ ಈಗ ಅನುಕೂಲ ಆಕತ್ರಿ. ಕಡಿಗೆ ಅವ್ನು 1 ವರ್ಷ ಬಿಟ್ಟು ತುಂಬ್ರಿಪ್ಪ ಬಡ್ಡಿ ಇಲ್ಲದ ಗಂಟೆ ಅಂತೇಳಿ ಬಿಟ್ರೆ ಅದರ ಒಂದು ಪಾಡ್ ಆಕತ್ರಿ. ಈಗ ಆ ಸ್ಟೇಜಿಗೆ ಬಂದಿರಿ ನಾವು.
ಮತ್ತು ಇವು ಇನ್ನೂ ರೇಟ್ ಹೆಂಗೆ ಹತ್ತಾವು ಪಾಸ್ಪೋರ್ಟ್ ಕೊಡ್ತಾರೋ ಏನು ಹಾಕಾವು ಗೊತ್ತಿಲ್ರಿ. ಇದಿಷ್ಟು ರೈತರು ಏನಪ್ಪಾ ಅಂತಂದ್ರೆ ದಿನನಿತ್ಯ ಜೀವನಕ್ಕೂ ಕೂಡ ಗತಿ ಇಲ್ಲದ ಪರಿಸ್ಥಿತಿ ಹೀಗಾಗಿ ಆಗಿತ್ತು. ಹೀಗಾಗಿ ರೈತರಲ್ಲಿ ಒಂದರೆ ಮುಂಗಾರು ಮಳೆ ಚುರುಕುಗೊಂಡಿರುವ ಮಂದಹಾಸ ಬಂದಿದೆ. ಆದರೆ ರೈತ ಈ ಹಿಂದೆ 2 ವರ್ಷಗಳಿಂದ ಸಾಲ ಸೂಲವನ್ನ ಏನ್ ಮಾಡಿದ್ರು ಅದೇ ನಮಗೆ ಹೊರೆಯಾಗಿದೆ. ಅದರ ಜೊತೆಗೆ ಏನಪ್ಪಾ ಅಂತಂದ್ರೆ ಈ ಬಾರಿ ಏನಾದರೂ ನಮಗೆ ಸರ್ಕಾರದಿಂದ ಏನು ರೈತರ ಸಾಲ ಮನ್ನಾ ಮಾಡಿದರೆ ನಮಗೆ ಉಪಜೀವನಕ್ಕೂ ಅನುಕೂಲ ಆಗುತ್ತೆ. 2-3 ವರ್ಷಗಳನ್ನು ಬಿಟ್ಟು ಮತ್ತೆ ಬಡ್ಡಿಲ್ಲದ ಸಾಲವನ್ನು ನೀವು ಮತ್ತೆ ನಮಗೆ ವಸೂಲಿ ಮಾಡಿದರೂ ಕೂಡ ನಾವು ಗಂಟನ್ನು ಕಟ್ತೀವಿ ಅನ್ನೋ ಒಂದಿಷ್ಟು ವಿಚಾರವನ್ನು ರೈತರು TV5 ಜೊತೆ ಹಂಚಿಕೊಂಡಿರುವಂಥದ್ದು. ಇದಿಷ್ಟು ಬಾಗಲಕೋಟೆಯಿಂದ ಗುರು ಹಿರೇಮಠ, TV5 ಕನ್ನಡ.